ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆರಿ ವರ್ಕ್ ವಿತ್ ಅನುಷಾ ಯೂಟ್ಯೂಬ್ ಬ್ಲಾಗ್ಗೆ. ಫ್ರೆಂಡ್ಸ್, ಇದರಲ್ಲಿ ಇವತ್ತು ಹೇಳ್ಕೊಡ್ತಾ ಇರೋದು ಡ್ರೆಸ್ ಕುರ್ತಿನ ಈಸಿ ಮೆಥಡಲ್ಲಿ ಕಟ್ಟಿಂಗ್ ಮಾರ್ಕಿಂಗ್ ಮತ್ತು ಕಟ್ಟಿಂಗ್ ಮಾಡುವಂಥದ್ದು. ತುಂಬ ಈಸಿ ಮೆಥಡಲ್ಲಿ ಉಂಟು ಫ್ರೆಂಡ್. ನಾನು ಫ್ರಂಟಲ್ಲಿ ಈಗ ಫಸ್ಟಿಗೆ 4 ಫೋಲ್ಡ್ ಮಾಡಿದ್ದೀನಲ್ಲ ಕ್ಲಾತು, 4 ಫೋಲ್ಡಿಂದ ನೆಕ್ ನಾನು 2.5 ಇಂಚ್ ಇಟ್ಟಿದ್ದೀನಿ, ಅಂದರೆ 2.5 ಇಂಚು ನೆಕ್, ಮತ್ತು ಶೋಲ್ಡರು 7 ಇಂಚು. ನಿಮಗೆ XXL ಸೈಜಲ್ಲಿ ಬರುತ್ತಿದೆ ಕುರ್ತಿದು. ಮತ್ತು ಅಗಲ ಎದೆಯ ಸುತ್ತಳತೆ 11.25 ಪ್ಲಸ್ 1.5 ಆ ರೀತಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಉದ್ದ 14, ಉದ್ದ 14ಕ್ಕೆ ನೆಕ್ಸ್ಟು 9.5 ಪ್ಲಸ್ 1.5 ಆ್ಯಡ್ ಮಾಡಲಿಕ್ಕೆ. ನೆಕ್ಸ್ಟ್ ಬಂದು ಸೊಂಟದ ಸುತ್ತಳತೆ ಇದೆಯಲ್ಲ, ಆಸನದ ಸುತ್ತಳತೆ ಬಂದು 20ರಲ್ಲಿ 10.5 ಪ್ಲಸ್ 1.5 ಆ್ಯಡ್ ಮಾಡಲಿಕ್ಕೆ. ಅದು ಸೇಮ್ ನೋಡಿ ನಾನೀಗ ಮಾರ್ಕ್ ಆಗ್ತಾ ಇದ್ದೀನಿ. ಮಾರ್ಕ್ ಅಂದರೆ ನಿಮಗೆ ಶೇಪರ್ ಸ್ಕೇಲ್ ಬರುತ್ತಲ್ಲ, ಅದರಿಂದ ನೀವು ಮಾರ್ಕ್ ಹಾಕಿ, ತುಂಬ ಈಸಿ ಇದರಲ್ಲಾಗತ್ತೆ. ಸೇಮಿಗೆ ಈ 1.5 ಇಂಚು ಲಾಸ್ಟ್ ಕೀಟ್ ಆಗ್ತಿರೋದು, 1.5 ಇಂಚಲ್ಲಿ ಏನು ನಾವು ಮಾರ್ಜಿನಿಗೆ ಅಂತ ಬಿಟ್ಟಿರ್ತೀವಿ ಅದನ್ನು ನಾವು ಮಾರ್ಕ್ ಮಾಡಲಿಕ್ಕೆ. ಸೇಮ್ ನಿಧಾನಕ್ಕೆ ಡ್ರಾ ಮಾಡ್ಕೊಳ್ಳಿ. ಕ್ಲಾತ್ ಏನಾದರೂ ನಿಮಗೆ ಶೇಕ್ ಆಗುತ್ತೆ ಅನ್ನಂಗಿದ್ರೆ ನೀವು ಗುಂಡು ಪಿನ್ ಸಹ ಹಾಕ್ಕೊಳ್ಬೋದು, ಅದು ಸಹ ಈಸಿಲಿ ಆಗ್ತದೆ. ಸೇಮ್ ಹೀಗೆ ಇದು ಮಾಡಿ, ಅದು ಮೇ ಬಿ ಸ್ವಲ್ಪ ಡೌನ್ ಇರೋದೆಲ್ಲ ಅದು ಶೂಟ್ ಆಗ್ತಿಲ್ಲ ಫ್ರೆಂಡ್ಸ್. ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಕರೆಕ್ಟ್ ಮಾಡಿ ಮಾಡ್ತೀನಿ, ಸೆಟ್ ಮಾಡಿ ಹಾಕ್ತೀನಿ. ಮತ್ತು ನೀವು ಕೆಳಗಡೆ ತಳಭಾಗ ಅಂತ ಇದೆಯಲ್ಲ, ಕ್ಲಾತಿನ ತಳಭಾಗ, ಅದು ಸಹ 10.25 ಮತ್ತು 1.25, ಅದಕ್ಕೆ ಸಹ ನಾವು 1.5, ಅದಕ್ಕೆ ಸಹ ನಾವು ಮಾರ್ಕ್ ಮಾಡಿಕೊಂಡು ಇದು ಏನು ನಾವು ಜಾಯಿಂಟ್ ಕೊಟ್ಟಿದ್ದೀವಿ 20ಇಂದ ಸೇಮ್ ಅದರಲ್ಲೇ ಸಹ ನಾವು ಡ್ರಾ ಮಾಡಿಕೊಂಡು ಕೆಳಗಡೆ ಎಳಿಲಿಕ್ಕೆ, ಅದು ಸೇಮ್ ಅದೇ ಇದರಲ್ಲೇ ಕಟ್ಟಿಂಗ್ ಬರಬೇಕು, ಸ್ಟ್ರೈಟ್ ಕಟ್ಟಿಂಗ್.